ದೊಡ್ಡಬಳ್ಳಾಪುರ ನಗರಸಭೆ ಅಧ್ಯಕ್ಷರ ನಿರ್ಲಕ್ಷ್ಯದಿಂದ ಸಾರ್ವಜನಿಕ ಶೌಚಾಲಯಗಳ ನಿರ್ವಹಣೆ ಸರಿಯಾಗಿ ಆಗದಿರುವುದರಿಂದ ಉಪಯೋಗಕ್ಕೆ ಬರ್ತಾ ಇಲ್ಲ. ಹೌದು, ದೊಡ್ಡಬಳ್ಳಾಪುರ ಪಟ್ಟಣದ ಡಿ ಕ್ರಾಸ್ನಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಸಾರ್ವಜನಿಕ ಶೌಚಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ನಗರಸಭೆ ಸಿಬ್ಬಂದಿ ಸರಿಯಾಗಿ ನಿರ್ವಹಣೆ ಮಾಡದಿರುವುದರಿಂದ ಉಪಯೋಗಕ್ಕೆ ಬಾರದಂತಾಗಿದೆ. ಅಲ್ಲದೆ ಇದರಿಂದ ರೋಗಗಳು ಉತ್ಪತ್ತಿಯಾಗ್ತಾ ಇದೆ. ಜೊತೆಗೆ ಈ ಶೌಚಾಲಯದಲ್ಲಿ ಮೂತ್ರ ವಿಸರ್ಜನೆಗೆ ಹೋದ್ರೆ ಮೂತ್ರಕೋಶದ ಸೋಂಕು ಆಗುವುದು ಫಿಕ್ಸ್ ಆಗಿದೆ. ಜೊತೆಗೆ ಮೂಗು ಮುಚ್ಚಿಕೊಂಡು ಓಡಾಡಬೇಕು. 1 ನಿಮಿಷ ನಿಂತ್ರೆ ಸಾಕು, ವಾಸನೆಗೆ ವಾಂತಿ ಬರುವ ಪರಿಸ್ಥಿತಿ ಇದೆ. ಇನ್ನು ಯಾವುದೇ ಅಂಗಡಿ ಮನೆ ಇಲ್ಲದ ಸ್ಥಳದಲ್ಲಿ ಸಾರ್ವಜನಿಕ ಶೌಚಾಲಯವನ್ನ ಕಟ್ಟಿದ್ದು, ಶೌಚಾಲಯದ ಸುತ್ತಮುತ್ತ ನಿರ್ವಹಣೆ ಇಲ್ಲದೆ ಸೊಳ್ಳೆ ಕ್ರಿಮಿಕೀಟಗಳ ತಾಣವಾಗಿ ಮಾರ್ಪಾಟಾಗಿದೆ. ವಿಪರೀತ ಸೊಳ್ಳೆಯಿಂದಾಗಿ ಸೊಳ್ಳೆ ಬತ್ತಿಯನ್ನ ಇಟ್ಕೊಂಡೇ ನಿರ್ವಹಣೆ ಮಾಡಬೇಕಾದ ಪರಿಸ್ಥಿತಿ ಇದೆ. ದೊಡ್ಡಬಳ್ಳಾಪುರ ನಗರಸಭೆಯಿಂದ ಇದು ಮಾಡಿರೋದು ಶೌಚಾಲಯ. ಇಲ್ಲಿ ತುಂಬಾ ಸೊಳ್ಳೆಗಳಿದ್ದಾವೆ. ಜಾಸ್ತಿ ಸ್ಮೆಲ್ ಬರುತ್ತೆ. ಕುತ್ಕೊಳಕ್ಕಾಗಲ್ಲ. ಆರೋಗ್ಯ ಇದಾಗ್ತಾ ಇರ್ತದೆ. ಅವಾಗವಾಗ ನಾವು ಆಸ್ಪತ್ರೆಗೆ ಹೋಗ್ತಾ ಇರಬೇಕು. ಮತ್ತು ಇದೆಲ್ಲ ನಾನೇ ಕ್ಲೀನ್ ಮಾಡಿಸ್ಕೊತಿದ್ದೀನಿ. ಯಾರು ನಗರಸಭೆ ಯಾರು ಬಂದು ಕ್ಲೀನ್ ಮಾಡಿಸ್ಕೊಡ್ತಾ ಇಲ್ಲ. ಮತ್ತು ಹಾವುಗಳು ಎಲ್ಲ ಕುತ್ಕೊಂಡಿರೋ ಹತ್ರನೇ ಹಾವುಗಳೆಲ್ಲ ಬರ್ತೈತೆ. ದೊಡ್ಡ ದೊಡ್ಡ ಹಾವುಗಳು ಬರ್ತೈತೆ. ಅದರಿಂದ ನಾನು ನಗರಸಭೆಗೆಲ್ಲ ಸುಮಾರು ಜನಕ್ಕೆ ಹೇಳಿದೆ. ಅವರೆಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡೋರಿಗೆಲ್ಲ ಹೇಳ್ದಿಲ್ಲ, ಯಾರು ಕ್ಲೀನ್ ಮಾಡಿಕೊಟ್ಟಿಲ್ಲ. ನಾನೇ ದುಡ್ಡು ಕೊಟ್ಟು ನಾನೇ ಇಲ್ಲೆಲ್ಲ ಕ್ಲೀನ್ ಮಾಡಿಸ್ಕೊಂಡು ನಾನೇ ಇದ್ದೀನಿ ಸರ್. ತುಂಬ ಸ್ಮೆಲ್ ಹಿಂದೆಗಡೆ ಎಲ್ಲ ತುಂಬ ಗಲೀಜಿದೆ. ಕೊಳಚೆ ನೀರೆಲ್ಲ ಆ ಕಡೆ ಇದೆ. ತುಂಬ ಗಲೀಜು, ಆರೋಗ್ಯ ಹಾಳಾಗ್ತೈತೆ. ಅದನ್ನು ಸ್ವಲ್ಪ ವ್ಯವಸ್ಥೆ ಮಾಡಿಬಿಡ್ಬೇಕು ಅಂತ. ಸ್ನಾನಗೃಹವಿದ್ರೂ ಉಪಯೋಗಕ್ಕೆ ಬರ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಸಾರ್ವಜನಿಕ ಶೌಚಾಲಯ ನಿರ್ವಹಣೆ ಮಾಡ್ತಾ ಇರುವವರಿಗೆ ಒಂದು ಅಂಗಡಿಯಾಗಲಿ ಮನೆಯಾಗಲಿ ಇಲ್ಲದೆ ಒದ್ದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ಮಳೆ ಬಂದ್ರಂತೂ ಶೌಚಾಲಯದ ಒಳಗೆ ಹೋಗಿ ಕೂರುವ ಪರಿಸ್ಥಿತಿ ಇದೆ. ಅಲ್ಲದೆ ಯಾರಾದರೂ ಮೂತ್ರ ವಿಸರ್ಜನೆಗೆ ಬಂದ್ರೆ ಮಳೆಯಲ್ಲಿಯೂ ಆಚೆ ಬಂದು ಕೂರುವ ದುಸ್ಥಿತಿ ಇದೆ. ಒಟ್ನಲ್ಲಿ ಸರಿಯಾಗಿ ನಿರ್ವಹಣೆ ಇಲ್ಲದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರುವ ಸಾರ್ವಜನಿಕ ಶೌಚಾಲಯ ಕೆಲಸಕ್ಕೆ ಬಾರದಂತಾಗಿದೆ. ಸಿದ್ದಲಿಂಗಸ್ವಾಮಿ, ಪ್ರಜಾಶಕ್ತಿ ಟಿವಿ, ದೊಡ್ಡಬಳ್ಳಾಪುರ.